ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ವೀರನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವೀರನಾಗಮ್ಮ ಟೆಂಪಲ್, ಒಟ್ಟಿಗೆರೆ ವೀರನಾಗಮ್ಮ ಟೆಂಪಲ್ ಈ ಅಮ್ಮ ಇವತ್ತು ನಮ್ಮ ಕುಲದೇವತೆ ಅಂತ, ನಮ್ಮ ಕುಲದೇವತೆ, ನಮ್ಮ ಮನೆ ದೇವರು ಇವರು. ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ಪದಗಳು ಸಾಲದು ಅಂತಲೇ ಹೇಳಬೇಕು. ಎಲ್ಲರಿಗೂ ಅಷ್ಟೇ ಅವ್ರವ್ರ ಕುಲದೇವತೆ ಅಂದರೆ ಎಲ್ಲರಿಗೂ ಅವ್ರ ಕುಲದೇವತೆನೇ ಯಾವತ್ತೂ ಅಷ್ಟೇ ಪೂಜೆ ಮಾಡ್ತಾರೆ. ಮತ್ತು ಅವರು ದೇವ್ರನ್ನ ಯಾವತ್ತೂ ಅವ್ರು ಇರೋ ತನಕ ವಂಶ ಪರಂಪರೆಯಾಗಿ ಯಾರೂ ಬಿಡಲ್ಲ, ಮರೆಯಲ್ಲ. ಎಲ್ಲರ ಮನೆ ಅವ್ರವ್ರ ಮನೆ ಕಾಯೋದು ಅವ್ರವ್ರ ಕುಲದೇವತೆ ಅಂತಲೇ ಎಲ್ಲರೂ ತಿಳ್ಕೊಂಡಿದ್ದಾರೆ. ಹಾಗೆ ಕೂಡ ನಮ್ಮ ಕುಲದೇವತೆಗಳು ಅಷ್ಟೇ ನಮ್ಮ ಮನೆಗಳನ್ನ ಕಾಯ್ತಾ ನಮಗೆ ಒಳ್ಳೇದು ಮಾಡ್ತಾ ಬರ್ತಾನೆ ಇದ್ದಾರೆ ದೇವರುಗಳು. ಇದು ಮುದ್ದಲಮ್ಮ ಅಂತ ಹೆಣ್ಮಕ್ಳು ಪೂಜೆ ಮಾಡೋಂಥ ತಾಯಿ, ಮುದ್ದಲಮ್ಮ ತಾಯಿ ಇವರು. ಮನೆ ಸೊಸೆಗಳು ಮಾಡಲ್ಲ ಅಮ್ಮಗೆ, ಮನೆ ಹೆಣ್ಮಕ್ಳು ಮಾಡ್ತಾರೆ ಅಮ್ಮಗೆ. ದೀಪ ಬೆಳಗ್ತಾರೆ ಮತ್ತು ನಿಂಬೆಹಣ್ಣು ದೀಪ ಮಾಡ್ತಾರೆ ಅಮ್ಮಗೆ. ತುಂಬ ಅಂದರೆ ತುಂಬ ಅಮ್ಮ ಪವರ್ಫುಲ್ ಅಮ್ಮ ಇವರು. ಏನಾದರೂ ಬೇಡ್ಕೊಂಡ್ರೆ ಹಂಗೆ ಅವರು ಅದಕ್ಕೆ ಇದು ಮಾಡ್ತಾರೆ, ತೀರಿಸ್ಕೊಡ್ತಾರೆ ಅಮ್ಮ. ನಮ್ಮ ಮನೆ ದೇವರು ಒಟ್ಟಿಗೆರೆ ವೀರನಾಗಮ್ಮ ಅಂತ ಹೇಳ್ಬಿಟ್ಟು. ಅಮ್ಮಗೆ ಎಷ್ಟು ಋಣಿ ಆಗಿದ್ದೀನೋ ನನಗೆ ಗೊತ್ತಿಲ್ಲ. ಅಮ್ಮ ನನಗೆ ಎಷ್ಟು ಅಂದರೆ ನನಗೆ ಎಷ್ಟು ಕಷ್ಟ ಬಂದರೂ ಅಮ್ಮ ನಿಜ ಎಷ್ಟೋ ನನಗೆ ಸಹಾಯ ಮಾಡ್ತಾ ಬರ್ತಾನೆ ಇದ್ದಾರೆ. ನಮ್ಮ ಕುಲದೇವತೆ ನಮ್ಮನ್ನು ಕಾಪಾಡ್ಕೊ ಬರ್ತಾ ಇದ್ದಾಳೆ. ಅಮ್ಮನಲ್ಲಿ ತುಂಬ ಅಂದರೆ ತುಂಬ ಸತ್ಯ ಇದೆ. ಇದು ಅಮ್ಮನ ರಥ, ಇದು ವೀರನಾಗಮ್ಮ ತಾಯಿದು. ಯುಗಾದಿ ಹಬ್ಬದಲ್ಲಿ ಅಮ್ಮಗೆ ಜಾತ್ರೆ ನಡೆಯುತ್ತೆ ಇಲ್ಲಿ. ಎಲ್ಲರೂ ಒಂದ್ಸರಿ ಹೋಗಿ ನೋಡಿ. ಅಮ್ಮ ಯಾರಿಗಾದರೂ ಅಷ್ಟೇ, ಏನು ಕುಲದೇವ್ರು ಇರೋರೇ ಹೋಗ್ಬೇಕು ಅನ್ನೋದೇನೂ ಇಲ್ಲ, ಯಾರು ಬೇಕಾದರೂ ಹೋಗ್ಬೋದು, ತಾಯಿನ ದರ್ಶನ ಮಾಡ್ಕೋಬೋದು. ಸೋಮವಾರ ಪೂಜೆ ಇರುತ್ತೆ, ಅನ್ನದಾನ ಇರುತ್ತೆ. ಎಲ್ಲರೂ ಹೋಗಿ ಅಮ್ಮನ ದರ್ಶನ ಮಾಡಿ ಬನ್ನಿ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಆ ತಾಯಿ ಆಶೀರ್ವಾದ, ವೀರನಾಗಮ್ಮ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಇಲ್ಲಿ ನಾವು ಮನೆಯಲ್ಲೂ ಅಷ್ಟೇ ಬರೀ ಅಮ್ಮನಿಗೆ ಒಂದು ಮೀಸಲು ಕಟ್ಟಿ ನಾವೇನಾದರೂ ಬೇಡಿಕೆ ಇಟ್ಟರೆ ಸಾಕು, ಒಳ್ಳೆಯದಾಗುತ್ತೆ. ಒಟ್ಟಿಗೆರೆ ವೀರನಾಗಮ್ಮ ತಾಯಿ ಇವರೇ. ಅಮ್ಮ ತುಂಬ ಅಂದರೆ ನನಗೆ ಎಷ್ಟೋ ನನ್ನ ಕಷ್ಟದಲ್ಲಿ ನನಗೆ ಎಷ್ಟೋ ಒಳ್ಳೇದು ಮಾಡ್ತಾ ಬಂದಿದ್ದಾಳೆ ನನ್ನಮ್ಮ. ನನ್ನ ಪ್ರಾಣ ಇರೋ ಗಂಟ ನಾನು ಯಾವತ್ತೂ ಅಮ್ಮನ ಮರೆಯಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ, ಅಮ್ಮನ ಆಶೀರ್ವಾದ ಹೀಗೆ